ಶಾರದಾ, ಶಾರದಾ. ಮಾವ, ಯಾವಾಗ ಬಂದ್ರಿ ಊರಿಂದ? ನಾನೀಗ ತಾನೇ ಬಂದೆ. ನಾನ್ ಬರ್ದಿರೋ ಕಾಗ್ದ ತಲುಪ್ತು ತಾನೆ? ನೀನು ಬರ್ದಿರೋ ಕಾಗ್ದನೂ ಸಿಕ್ತು, ಅದ್ರೊಳಗಿದ್ದಿದ್ದ ಫೋಟೋನು ಸಿಕ್ತು. ಅವನು ಊರ್ಲಿದ್ದಾನ ಈಗ? ಇಲ್ಲ ಮಾವ. ಇಲ್ಲ, ಎಲ್ಲೋಗಿದ್ದಾನೆ? ಇವತ್ ಬೆಳಗ್ಗೆ ಬೆಂಗಳೂರಿಗೆ ಹೋಗಿ ಬರ್ತೀನಿ ಅಂತ ಹೋದ್ರು. ಹಾಗಾದ್ರೆ ನೀನ್ ನನ್ನ ಕಾಗ್ದ ಬರ್ದಿರೋ ವಿಷಯ ಅವನಿಗೆ ಗೊತ್ತಾ? ಇಲ್ಲ ಮಾವ. ಶಾರದಾ, ನೀನು ಮಹಾ ಬುದ್ಧಿವಂತೆ, ತುಂಬಾ ತಿಳುವಳಿಕೆ ಇರೋಳು ಅಂತ ತಿಳ್ಕೊಂಡಿದ್ದೆ. ಐ ಆಮ್ ವೆರಿ ಸಾರಿ. ನೀನ್ ಇಂಥ ತೀರ್ಮಾನಕ್ಕೆ ಬರ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ನಾನು ಏನ್ ಮಾಡ್ದೆ ಮಾವ? ಹೋಗಿ ಹೋಗಿ ಇಂಥ ಅಯೋಗ್ಯನ ಪ್ರೇಮಿಸೋದು. ಮಾವ. ಹೌದು ಶಾರದಾ. ಛೀ, ಹೀಗಿನ ಕಾಲದ ಹುಡುಗಿರೇ ಹೇಗೆ ಪ್ರೀತಿಸುವಾಗ ಅವನು ಯಾರು ಎಂತವನು ಅಂತ ತಿಳ್ಕೊಳ್ಳೋ ಪ್ರಜ್ಞೆನೇ ಇರೋದಿಲ್ಲ. ಲವ್ ಮಾಡ್ಬಿಡೋದು, ಆಮೇಲೆ ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ ಕೆರೆನ ಬಾವಿನ ನೋಡ್ಕೊಳ್ಳೋದು. ಮಾವ, ನೀವೇನ್ ಹೇಳ್ತಿದ್ದೀರಾ? ನಾನ್ ಸರಿಯಾಗಿ ಹೇಳ್ತಾ ಇದ್ದೀನಿ ಶಾರದಾ. ನೀನ್ ಪ್ರೀತಿಸಿರೋ ನಟರಾಜ ಯೋಗ್ಯ ಅಲ್ಲ, ಅವನೊಬ್ಬ ವಿಗ್ರಹ ಕದಿಯೋ ಕಳ್ಳ. ಮಾವ. ಹೌದು ಶಾರದಾ, ನೀನ್ ಕಳಿಸಿರೋ ಫೋಟೋ ನೋಡಿದ್ಮೇಲೆ ಅವನು ಅವನ ಗ್ಯಾಂಗ್ ಇಲ್ಲೇ ಇರ್ಬೋದು ಅಂತ ವಿಚಾರಿಸಕ್ ಬಂದೆ. ಇಲ್ಲ ಮಾವ, ನೀವು ತಿಳ್ಕೊಂಡಿರೋ ನಟರಾಜು ಇವರಲ್ಲ. ಇವರು ರಾಮನ್ ಮಹಾಭಕ್ತರು. 60 ದಿನದ ಮಂಡ್ಲದ ಪೂಜೆಗೆ ಅಂತ ಇಲ್ಲಿಗೆ ಬಂದಿರೋರು. ಓಹೋ, ಈ ರೀತಿ ನಾಟಕ ಆಡಿ ಮರಳು ಮಾಡಿದಾನ ನಿನ್ನ? ಅದ್ ಸರಿ, ಬಾವ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಮ್ಮವ್ರೆ, ದೇವಸ್ಥಾನದಲ್ಲಿ ರಾಮನ ವಿಗ್ರಹ ಕಳವಾಗಿದೆ. ಮಾವ. ಮತ್ತು ಜನನ ಹೆಚ್ಚು ಕಳಿಸಿ. ಎಸ್ ಸರ್, ಓಕೆ ಸರ್. ಏನ್ರಿ, ಇಷ್ಟು ಜನ ಪೊಲೀಸರು ಗಾಡ್ಸ್ ಇಟ್ಕೊಂಡು ಒಂದ್ ವಿಗ್ರಹ ನಿಮ್ ಕೈಲಿ ಕಾಪಾಡಕ್ಕಾಗ್ಲಿಲ್ವಲ್ಲ? ಛೀ, ನಿಮ್ಮಂತ ಇರೆಸ್ಪಾನ್ಸಿಬಲ್ ಪರ್ಸನ್ಸ್ ಇರೋದ್ರಿಂದಲೇ ನಮ್ಮಲ್ಲಿ ಕಳ್ತಾನೆ ಮೊದ್ಲಾಗೆಲ್ಲ ಸ್ಟೇಷನ್ಸ್ಗೂ ಚೆಕ್ ಪೋಸ್ಟ್ಗೂ ಮೆಸೇಜ್ ಕೊಡಿ ಹೋಗಿ. ರಾಮ ಅಜಿ, ಒಳ್ಳೆ ಸಮಯಕ್ಕೆ ಬಂದಪ್ಪ. ನನ್ ರಾಮನ್ ಯಾರು ಕದ್ಕೊಂಡು ಹೋಗ್ಬಿಟ್ರು. ನನ್ನ ಮನೆ ಸರ್ವನಾಶವಾಗೋಯ್ತಪ್ಪ, ಸರ್ವನಾಶ ಆಗೋಯ್ತು ಅಜಿ. ರಾಮ 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 ಶ್ರೀರಾಮ ರಾಮ. ದೇವಸ್ಥಾನಕ್ಕೆ ಕನ್ನಾನು ಹಾಕಿಲ್ಲ, ಬಾಗ್ಲು ಬೀಗ ನೋಡ್ದಿಲ್ಲ, ವಿಗ್ರಹ ಮಾತ್ರ ಕಳವಾಗಿದೆ. ಪೂಜಾರ್ರೆ, ಈ ಬೀಗನ ಡೂಪ್ಲಿಕೇಟ್ ಕೀಯಿಂದ ಓಪನ್ ಮಾಡಕ್ ಸಾಧ್ಯ ಇಲ್ಲ ಅಲ್ವೇ? ಖಂಡಿತ ಸಾಧ್ಯವಲ್ಲ.